Hello guys, welcome back to my channel Hima World. ಸೊ ನೆಕ್ಸ್ಟ್ ಸಿಟ್ಟಿಂಗ್ ವ್ಲಾಗ್ ಬಂದು ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡೇ ಇರ್ತೀರ. ಆಮೇಲೆ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಏನಿರಲ್ಲ ಅಂದರೆ ಅಂತೆಲ್ಲ ನಾನು ಸುತ್ತಿ ಮಾತಾಡಲ್ಲ. ಬಿಕಾಸ್ ಆಬ್ವಿಯಸ್ಲಿ ತಮ್ನೇಲ್ ನೋಡಿ ನಿಮ್ಗೆ ಇಷ್ಟ ಆಗಿದ್ರೇ ಈ ವಿಡಿಯೋಗೆ ಎಂಟರ್ ಆಗಿರ್ತೀರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಓನ್ಲಿ ಫಾರ್ ಲೇಡೀಸ್, ಯಾಕೆಂದರೆ ಆಬ್ವಿಯಸ್ಲಿ ಲಿಪ್ಸ್ಟಿಕ್ ಲೇಡೀಸ್ಗೆ ಮಾತ್ರ ಇಷ್ಟ, ಲೇಡೀಸ್ ಆ್ಯಂಡ್ ಗರ್ಲ್ಸ್. ಲಿಪ್ಸ್ಟಿಕ್ ಇಷ್ಟ ಇಲ್ಲದೆ ಇರೋರು ಯಾರಾದರೂ ಇರ್ತಾರಾ? ಇದ್ದರೂ ಇವಾಗ ಖಂಡಿತ ಇರಲ್ಲ. ಬಿಕಾಸ್ ಹುಡುಗಿರು ಊಟ ಬೇಕಾದ್ರೂ ಇರ್ತಾರೆ, ಲಿಪ್ಸ್ಟಿಕ್ ಮಾತ್ರ ಬಿಟ್ಟು ಇರೋದೇ ಇಲ್ಲ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಬಳು. ಬಿಕಾಸ್ ನಾನು ಅಷ್ಟೇ ಲಿಪ್ಸ್ಟಿಕ್ ಇಲ್ಲದ್ರೆ ಆಚೆನೇ ಹೋಗಲ್ಲ. ತೆಗೆರೆ ಇರುತ್ತಲ್ಲ, ಲೈಕ್ ಸ್ವಲ್ಪ ಪ್ಲೇಸಸ್ಗೆ ಹೋಗೋವಾಗ ಲಿಪ್ ಬಾಮ್ ಮಾತ್ರ ಹಾಕ್ಕೋಬೇಕು, ಸ್ವಲ್ಪ ಪ್ಲೇಸಸ್ಗೆ ಹೋಗೋವಾಗ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀವೋ ಇಲ್ಲೋ ಅಂತ ಗೊತ್ತಾಗಬಾರ್ದು ಅಂತ ನ್ಯೂಡ್ ಕಲರ್ಸು. ಆ್ಯಂಡ್ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಅಂತ ಅಂದರೆ ಫುಲ್ ಗ್ರ್ಯಾಂಡಾಗಿ ಬ್ರೈಟ್ ಕಲರ್ಸು. ಸೊ ಡಿಫ್ರೆಂಟ್ ಕಲರ್ಸ್. ಒಟ್ಟಿನಲ್ಲಿ ಲೇಡೀಸ್ ಹತ್ರ ಮ್ಯಾಕ್ಸಿಮಮ್ ಅಂದರೂ ಮ್ಯಾಕ್ಸಿಮಮ್ ಒಂದು 5-6 ಲಿಪ್ಸ್ಟಿಕ್ಕಿಂದ ಅಂತ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಒಂದು ಲಿಪ್ಸ್ಟಿಕ್ ಯಾರೂ ಸುಮ್ಮನೆ ಆಗಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನ್ನ ಹತ್ರ ತುಂಬ ಜಾಸ್ತಿ ಏನಿಲ್ಲ, ಒಂದು ಚೂರು ಕಮ್ಮಿ ಇದೆ. ಸೊ ಎಲ್ಲ ಲಿಪ್ಸ್ಟಿಕ್ ಕಲೆಕ್ಷನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಆ್ಯಕ್ಚುಲಿ ಇಟ್ಸ್ ಅ ಮೋಸ್ಟ್ ಪ್ಲ್ಯಾನ್ ವಿಡಿಯೋ ಫ್ರಮ್ ಲಾಂಗ್ ಎಗೋ. 1 ಇಯರಿಂದ ಮಾಡ್ಬೇಕಂತ ಅನ್ಕೊತಾ ಇದ್ದೀನಿ. ನಂಗೆ ಅದೇನೋ ಲಿಪ್ಸ್ಟಿಕ್ ಕಲೆಕ್ಷನ್ ಮಾಡೇ ಇಲ್ಲ ಅನ್ಸುತ್ತೆ. ನಾನು ಮೇಕಪ್ ಕಲೆಕ್ಷನ್ ಮಾಡಿದ್ದೀನಿ, ಬಟ್ ಲಿಪ್ಸ್ಟಿಕ್ ಕಲೆಕ್ಷನ್ ಮಾಡಿಲ್ಲ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಸೊ ನನ್ನ ಹತ್ರ ಲಿಪ್ಸ್ಟಿಕ್ ಅಂದರೆ ಆ ಥರ ಭಾರಿ ಕಾಸ್ಟ್ಲಿ ಆ ಥರ ಏನಿಲ್ಲ. ಸೊ ಬಜೆಟಲ್ಲಿರೋದು ಇಷ್ಟು, ಸದ್ಯಕ್ಕೆ ಇಷ್ಟಿದೆ. ಆ್ಯಂಡ್ ಈ 2 ಬಾಕ್ಸ್ ಇದೆ. ಸೊ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಇದರಲ್ಲಿ ಮೋಸ್ಟ್ ಗಿಫ್ಟೆಡ್ ಲಿಪ್ಸ್ಟಿಕ್ಸೇ ಇರೋದು. ನಾನು ಪರ್ಚೇಸ್ ಮಾಡಿರೋದು ವೆರಿ ರೇರ್. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಇದನ್ನು ಹೀಗೆ ಇಟ್ಕೊಂಡ್ಬಿಟ್ರೆ ಬೆಟರ್ ಅನಿಸ್ತದೆ. ಲೈಕ್ ಅಲ್ಲಿ ಹೋಗೋದು ತರೋದಕ್ಕಿಂತ ನಾನು ಫಸ್ಟ್ ಇದೆಲ್ಲ ಮುಗಿಸ್ಬಿಡ್ತೀನಿ, ದೆನ್ ವಿಲ್ ಗೋ ಟು ದ್ಯಾಟ್. ಸೊ ಇವಾಗ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಫಸ್ಟು ಲಿಪ್ ಲೈನರ್ ನೋಡೋಣ. ಲಿಪ್ ಬೇಜಾನ್ ಕಮ್ಮಿ ಆಗೋಗಿದೆ. ಬಿಕಾಸ್ ನಾನು ಲಿಪ್ ಲೈನರ್ ಹಾಕ್ಕೊಂಡೇ ಲಿಪ್ಸ್ಟಿಕ್ ಹಾಕೋದು, ಅದಕ್ಕಾಗಿ ತುಂಬ ಚಿಕ್ಕದಾಗೋಗಿದೆ. ಇದು ಬಂದು ಸ್ವಿಸ್ ಬ್ಯೂಟಿದು ಲಿಪ್ ಲೈನರ್ಸ್. ಇದರದ್ದು ಫುಲ್ ಸೆಟ್ ಒಂದು ಬಾಕ್ಸೇ ತೊಗೊಂಬಿಟ್ಟಿದೆ. ನಂಗೆ ಬೇಕಾಗಿರೋ ಕಲರ್ಸ್ ಎಲ್ಲ ನಾನು ಇಟ್ಕೊಂಡು ನನ್ನ ಸಿಸ್ಟರ್ಸ್ಗೆ ಒಂದು 2 ಕೊಟ್ಟಿದ್ದೆ. ಅವ್ರೇನು ಯೂಸ್ ಮಾಡಿಲ್ಲ, ವಾಪಸ್ಸು ಕೂಡ ಅವೆರಡನ್ನೂ ನಾನೇ ತೊಗೊಬಂದ್ಕೊಂಡೆ. ಬಿಕಾಸ್ ಅವ್ರು ಯೂಸ್ ಮಾಡ್ತಿರಲಿಲ್ಲ ಅಂತ. ಇದು ಬಂದು ನನಗೆ ಫ್ಯಾಷನ್ ಕಲರ್ ಅಂತೆ ಲಿಪ್ ಲೈನರೇ. ಇದು ನನ್ನ ತಂಗಿ ಕೊಟ್ಟಿದ್ದು. ಅದು ಯಾವಾಗ ತೊಗೊಂಡ್ಲೋ ಎಲ್ಲಿ ತೊಗೊಂಡ್ಲೋ ಗೊತ್ತಿಲ್ಲ. ಇದು ಸ್ವಲ್ಪ ಪಿಂಕಿಶ್ ರೆಡ್ ಆ ಥರ ಬರುತ್ತೆ. ಆ್ಯಂಡ್ ನಾನು ತೊಗೊಂಡೋದೆಲ್ಲ ರೆಡ್ ಮರೂನ್ ಬರೋದೆಲ್ಲ ಹಂಚಿ ಪಂಚಿ. ಮಿಕ್ಕಿರಷ್ಟು ಈ 4. ಯೂಶ್ವಲಿ ನಾನು ಲಿಪ್ ಲೈನರ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕೋದು. ಆ್ಯಕ್ಚುಲಿ ಉಲ್ಟಾ, ಫಸ್ಟ್ ಲಿಪ್ಸ್ಟಿಕ್ ಹಾಕ್ಕೊಂಬಿಡ್ತೀನಿ, ಆಮೇಲೆ ಲಿಪ್ ಲೈನರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಸೊ ಮ್ಯಾಂಡೇಟರಿ. ಇನ್ನೊಂದಿದೆ ನ್ಯೂಡ್ ಲಿಪ್ಸ್ಟಿಕ್ಕಿಗೆ ನ್ಯೂಡ್ ಲಿಪ್ ಲೈನರ್. ಇದು ಕೂಡ ಸ್ವಿಸ್ ಬ್ಯೂಟಿದೆ, ಸಕ್ಕತ್ತಾಗಿದೆ. ನ್ಯೂಡ್ ಕಲರ್ ಅಲ್ವಾ, ಅದಕ್ಕೆ ತುಂಬ ಚೆನ್ನಾಗಿದೆ. ನಾನು ಯಾವಾಗಾದ್ರೂ ನೋ ಮೇಕಪ್ ಲುಕ್ ಆ ಥರ ಎಲ್ಲ ಮಾಡಿಕೊಂಡ್ರೆ ಈ ಥರ ನ್ಯೂಡ್ ಸೆಟ್ಟೆಲ್ಲಾಗಿ ಮಾಡ್ಕೊತೀನಿ. ಸೊ ಹಾಗೆ ಸೊ ರ್ಯಾಂಡಮಾಗಿ ಯಾವುದೇ ಸಿಗುತ್ತೋ ಅದು ತೊಗೊಂಡು ಹೋಗ್ತೀನಿ. ಒಂದೊಂದೇ ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಡಿಲೇ ಆಗುತ್ತೆ. ಇದು ಬಂದು ಮೆಬೆಲಿನ್ ನ್ಯೂಯಾರ್ಕ್ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಆ್ಯಕ್ಚುಲಿ ಇದು ಕೂಡ ನನ್ನ ತಂಗಿ ಕೊಟ್ಟಿರೋದೆ. ಆ್ಯಕ್ಚುಲಿ ಎಲ್ಲ ನನ್ನ ತಂಗಿ ಕೊಟ್ಟಿರೋದೇನೆ. ನಾನು ಯಾವುದಾದ್ರೂ ಒಂದು ತೊಗೊಂಡಿದ್ರೆ ಹೇಳ್ತೀನಿ, ಈಗ ಇದು ನಾನು ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದೀನಿ ಅಂತ. ಸೊ ಇದು ನೋಡ್ಬೋದು. ಇದು ಹೆಂಗೆ ಗೊತ್ತಾ, ನ್ಯೂಡು ಅಲ್ಲ, ಡಾರ್ಕು ಅಲ್ಲ, ಹಾಗಿರುತ್ತೆ. ಸ್ವಲ್ಪ ಮಿಡ್ ರೇಂಜಲ್ಲಿರುತ್ತೆ. ಬಟ್ ನಾನೇನು ಕೈಯಲ್ಲೆಲ್ಲ ಸ್ವ್ಯಾಶಸ್ ಮಾಡ್ಕೊತಿಲ್ಲ. ಬಿಕಾಸ್ ನನಗೆ ಅದು ಒರೆಸೋದಂದರೆ ಒಂದು ಬದ್ಧಕಂ, ಲೇಜಿ ಹಾಗೆ. ಬಟ್ ತೋರಿಸ್ಬಿಡ್ಲ, ಸುಮ್ಮನೆ ಹಾಕಬೇಕು. ಓಕೆ, ಬೆಟರ್ ತೋರಿಸ್ಬಿಡ್ತೀನಿ ಯಾವ ಕಲರು ಅಂತ. ಸೊ ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ನ್ಯೂಡ್ ಕಲರ್, ಬಟ್ ಹಾಕ್ಕೊಂಡ್ರೆ ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ, ಲೈಕ್ ನ್ಯೂಡ್ ಡಾರ್ಕ್ ಕಲರ್. ಸೊ ಚೆನ್ನಾಗಿದೆ ಇದು. ರೆಗ್ಯುಲರ್ ಬೇಸಿಸ್ಗೆ ತುಂಬ ಚೆನ್ನಾಗಿದೆ. ಬಿಕಾಸ್ ನಾನು ಮೋಸ್ಟ್ ಅದೇ ಹಾಕ್ಕೊತೀನಿ, ಲೈಕ್ ಗೋ ಟು ಲಿಪ್ಸ್ಟಿಕ್ ಥರ. ಬಟ್ ಇವತ್ತು ಹಾಕ್ಕೊಂಡಿರೋದು ಮಾತ್ರ ಬೇರೆದು ತೋರಿಸ್ತೀನಿ ಲಾಸ್ಟಲ್ಲಿ. ನೆಕ್ಸ್ಟ್ ಬಂದು ಇದು ಸ್ಟುಡಿಯೋ ವೆಸ್ಟ್ ಅಂತ. ಇದೆಲ್ಲೋ ಅದೇನದು ಎಲ್ಲಿ ತೊಗೊಂಡಿರೋದು ನಂಗೆ ನೆನಪು ಇಲ್ಲ. ಸೊ ಇದು ನೋಡ್ಬೋದು, ಇದು ಪಿಂಕ್. ಬಟ್ ಇದೆ ನಂಗೆ ಇಷ್ಟ ಇಲ್ಲ. ಬಟ್ ನಾನು ಮೋಸ್ಟ್ಲಿ 3-4 ಲಿಪ್ಸ್ಟಿಕ್ ಮಿಕ್ಸ್ ಹಾಕ್ಕೊತೀನಲ್ಲ, ಸೊ ಅದ್ರಲ್ಲಿ ಮರ್ಜ್ ಆಗೋಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ನೋಡ್ಬೋದು, ಇದು ಸ್ವಲ್ಪ ಲೈಟ್.
ಯೂಶ್ವಲಿ ಎಲ್ಲ ನ್ಯೂಡ್ಸ್ ಥರನೇ ಕಾಣಿಸುತ್ತೆ, ಬಟ್ ಯಾವುದು ನ್ಯೂಡಲ್ಲ. ನೆಕ್ಸ್ಟು ಇದು ಸಿಕ್ಕಾಪಟ್ಟೆ ಡಾರ್ಕಾಗಿ ಕಾಣಿಸುತ್ತೆ, ಚೆರಿ ರೆಡ್ಡು. ಆ್ಯಕ್ಚುಲಿ ಇದು ಲ್ಯಾಕ್ಮಿ 925 ಪ್ರೈಮರ್ ಪ್ಲಸ್ ಮ್ಯಾಟ್. ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ಇರೋದು, ಬೋಲ್ಡ್ ಲಿಪ್ಸ್ ಇರುತ್ತಲ್ಲ ಆ ಥರ. ಬಟ್ ನಾನೇನು ಜಾಸ್ತಿ ಹಾಕ್ಕೊಳ್ಳಲ್ಲ ಬಿಕಾಸ್ ಇದು, ಸೊ ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಫುಲ್ ರೆಡ್ಡು. ಯೂಶ್ವಲಿ ನಾನೇನು ಅಷ್ಟು ಡಾರ್ಕ್ ಹಾಕಲ್ಲ, ಅದಕ್ಕೆ ಇದು ಸೊ ನೀವು ನೋಡಿ ಎಷ್ಟು ಡಾರ್ಕ್ ಆಗಿದೆ. ಇನ್ ಕೇಸ್ ನಂಗೆ ಯಾವಾಗಾದ್ರೂ ಅಲ್ಲೆಲ್ಲ ರೆಡ್ ಟಿಂಟ್ ಬೇಕಂದರೆ ಸೊ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟಿರ್ತೀನಲ್ಲ, ಅಲ್ಲೊಂಚೂರು ಅಂತ ಹಂಗೆ ಹೊತ್ಕೊಂಡ್ಬಿಡ್ತೀನಿ ಅಷ್ಟೆ. ಇಫ್ ಇನ್ ಕೇಸ್ ಐ ನೀಡೆಡ್ ರೆಡ್ ಅಷ್ಟೇ, ಇಲ್ದಿದ್ರೆ ನಾನು ರೆಡ್ಡೇ ಯೂಸ್ ಮಾಡಲ್ಲ. ನೆಕ್ಸ್ಟ್ ಬಂದು ಇದೊಂದು ಝುಡಿಯೋಯಿಂದ ತೊಗೊಂಡಿರೋದು. ಇದು ಯಾಕೆ ತೊಗೊಂಡಿರೋದು ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ಇದು ಏನು ಕಲರ್ ಅಂದರೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅದೇನೋ ಕನ್ನಡದಲ್ಲಿ ಹೇಳ್ಬಿಡ್ಬೇಕಂದ್ರೆ ಕಾಫಿ ಕಲರ್ ಅಂತಾರಲ್ಲ, ಹಾಗೆ ಚೆನ್ನಾಗೇ ಇಲ್ಲ ಇದು. ಅಯ್ಯೋ, ಇದು ನಂಗೆ ತೋರ್ಸೋಕ್ಕೆ ಬೇಜಾರಾಗ್ತೈತೆ. ಇದು ನೋಡಿ. ಸೊ ನಾನೇನು ಯೂಸ್ ಮಾಡಲ್ಲ, ಬಟ್ ತಂದುಬಿಟ್ಟಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ಇದು ಲಿಪ್ ಗ್ಲಾಸ್. ಆ್ಯಕ್ಚುಲಿ ನನಗೇನು ಗೊತ್ತಾ, ಮ್ಯಾಟ್ ಇಷ್ಟ, ಲಿಪ್ ಗ್ಲಾಸ್ ಏನು ಇಷ್ಟ ಇಲ್ಲ. ಬಟ್ ನನ್ನ ತಂಗಿ ತೊಗೊಂಡಿದ್ಲು 2 ಅಂತ ನನಗೊಂದು ಕೊಟ್ಟಿದ್ದಾಳೆ. ಬಿಕಾಸ್ ನನಗೆ ಇಷ್ಟ ಇಲ್ಲಲ್ಲ, ನಾನು ಹಾಕ್ಕೊಳ್ಳೋದು ಇಲ್ಲ, ನಂಗೆ ಗೊತ್ತೂ ಇಲ್ಲ ಹೆಂಗೆ ಕಾಣುತ್ತೆ ಅಂತ. ಓಕೆ, ಇವಾಗ ಒಂದು ಸಲ ಟ್ರೈ ಮಾಡ್ಬಿಡೋಣ. ಏನು ಗೊತ್ತಾ, ಮ್ಯಾಟ್ ಲಿಪ್ಸ್ಟಿಕ್ ಅಂತ ಅಂದಮೇಲೆ ನನಗೆ ಫುಲ್ ಲಾಂಗ್ ಸ್ಟೇ ಬರಬೇಕು. ನಾನು ಇವಾಗ ಬೆಳಗ್ಗೆ ಹೆಂಗೆ ಹೊರಗಡೆ ಹೋಗಿರ್ತೀನೋ ಸಂಜೆ ಹಾಗೆ ರಿಟರ್ನ್ ಬರಬೇಕು. ಸೊ ಗ್ಲಾಸಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಹಿಂಗೆ ಮಾಡ್ಕೊಂಡಾಗ ಇಲ್ಲ ಏನೋ ಒರೆಸ್ಕೊಂಡಾಗೆಲ್ಲ ಹೊರ್ಟೋಗುತ್ತೆ. ಅದಕ್ಕೆ ನಾನು ಇದನ್ನು ಯೂಸೇ ಮಾಡಲ್ಲ. ಪಾಯಿಂಟ್ ಅಷ್ಟೇ. ನೆಕ್ಸ್ಟ್ ಬಂದು ಇದು ಝುಡಿಯೋಯಿಂದ ಲಿಟ್ ಪಿಂಕ್ ಅಂತ ಸಕ್ಕತ್ತಾಗಿದೆ. ಇದು ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋದ್ರಲ್ಲಿ ಸ್ವಲ್ಪ ಸ್ಟೇ ಚೆನ್ನಾಗಿರುತ್ತೆ ಅಂದರೆ ಈ ಲಿಪ್ಸ್ಟಿಕ್ಕೆ. ಝುಡಿಯೋ ಲಿಪ್ಸ್ಟಿಕ್ ಚೆನ್ನಾಗಿರುತ್ತೆ, ಬಟ್ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ ಚೆನ್ನಾಗಿರೋದು. ಸೊ ನೀವು ನೋಡ್ತಿದ್ದೀರಲ್ಲ, ಇದು ಪಿಂಕ್. ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಟ್ಟಿಲ್ಲಾಗಿರುತ್ತೆ, ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ ಪಿಂಕು. ಸೊ ನಂಗೆ ತುಂಬ ಇಷ್ಟ ಇದೆ. ಇದು ನನ್ನ ಫೇವ್ರೆಟ್, ಹಾಟ್ ಫೇವ್ರೆಟ್, ಬಿಕಾಸ್ ಜಾಸ್ತಿ ಅದೇ ಯೂಸ್ ಮಾಡೋದು. ಇದನ್ನ ಇನ್ನೊಂದು 2 ಇದೆ, L18 ಅಂತ. ಯೂಸ್ ಮಾಡಲ್ಲ, ಬಟ್ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ, ತೊಗೊಬಿಟ್ಟಿರೋದು ಅಂತ. ಇದಿನ್ನೊಂದು ರೆಡ್, ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ರೆಡ್. ಏನು ಗೊತ್ತಾ, ನಾನು ಯಾವ ಲಿಪ್ಸ್ಟಿಕ್ಕು ಸಿಂಗಲ್ ಹಾಕಲ್ಲ, ಎಲ್ಲನೂ ಡಬಲ್ ಟ್ರಿಬಲ್ ಹಾಕ್ಕೊತೀನಿ. ಅದಕ್ಕೆ ನನಗೆ ಪರ್ಫೆಕ್ಟ್ ಶೇಡ್ಸೇ ಇರೋದಿಲ್ಲ, ಎಲ್ಲನೂ 2-3 ಮಿಕ್ಸೆ. ನೆಕ್ಸ್ಟ್ ಬಂದು ಇದು ನೇರಳೆ ಬಣ್ಣ. ಇದು ನೇರಳೆ ಬಣ್ಣ. ನೆಕ್ಸ್ಟ್ ಇದು ಮೆವಿಲಿಂದು ಪಿಂಕ್ ಕಲರ್ ಲಿಪ್ಸ್ಟಿಕ್. ಆ್ಯಕ್ಚುಲಿ ಹೆಸರು ಗೊತ್ತಿಲ್ಲ ನನಗೆ. ಸೊ ಇದು ಪಿಂಕ್ ಕಲರ್ ಲಿಪ್ಸ್ಟಿಕ್. ಹೋಗೋಣ, ನನಗೆ ಈ ಪಿಂಕ್ ಅಂದರೆ ಇಷ್ಟ ಇರಲಿಲ್ಲ. ನನ್ನ ತಂಗಿ ತೊಗೊಂಡಿದ್ದ ತಕ್ಷಣ ಅವಳಿಗೇನೋ ಫೋನಲ್ಲಿ ಬೇರೆ ಕಲರ್ ಕಾಣಿಸ್ತಂತೆ, ಬಂದಾಗ ಅದು ಬೇರೆ ಕಲರ್ ಆಗೋಗಿತ್ತಂತೆ. ಹಂಗೆಲ್ಲ ಸ್ಟೋರಿ ಹೇಳಿ ಹೊಸದೇ ನಂಗೆ ಕೊಟ್ಬಿಟ್ಲು. ಇದೆಲ್ಲ ಆಡ್ತಾ ಇದ್ದರೆ ನನಗೆ ಅನಿಸ್ತೈತೆ ಆಬ್ವಿಯಸ್ಲಿ ಡಿಸ್ಟರ್ಬ್ ಆಗ್ತಿರುತ್ತೆ ಅಂತ ಒಂದೊಂದು ರ್ಯಾಂಡಮ್ ಮಾಡ್ತೀನಿ. ಸೊ ಇದು ತೊಗೊಂಡಾಗ ನಂಗೆ ಇಷ್ಟನೇ ಆಗಿಲ್ಲ. ಆಮೇಲೆ ಏನು ಮಾಡಿದೆ, ಯಾವುದೋ ಒಂದು ಡಾರ್ಕ್ ಲಿಪ್ ಲೈನರ್ ಹಾಕ್ಕೊಂಡು ಫುಲ್ ಸೈಡ್ಗೆ ಇದನ್ನು ಲೈಟಾಗಿ ಹಾಕ್ಕೊಂಡಿದ್ದೆ. ಸೀರಿಯಸ್ಲಿ ನನಗೊಂದು ಕಲರ್ ಇಷ್ಟನೇ ಆಗದಿರೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಿಪ್ಸ್ಗೆ. ಸೊ ಅದಾದಮೇಲೆ ನಾನು ಇಷ್ಟು ಖಾಲಿ ಮಾಡಿರೋದು. ಸೊ ಇವಾಗ ಇದನ್ನು ಕೂಡ ತುಂಬ ಯೂಸ್ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಂಗೆ ಮೆಬ್ಲಿಂದ ಎಲ್ಲ ಪ್ರಾಡಕ್ಟ್ಸು ತುಂಬ ಇಷ್ಟ ಆಗುತ್ತೆ. ಅಲ್ಲಿಟ್ಟರೂ ಕಷ್ಟ ಎತ್ಕೊಳ್ಳೋಕ್ಕೆ, ಇಲ್ಲಿದ್ದರೂ ಕಷ್ಟ ಇದು. ನೆಕ್ಸ್ಟ್ ಬಂದು ಝುಡಿಯೋಯಿಂದ 2 ಲಿಪ್ ಬಾಮ್ ಇದೆ. ಒಂದು ಸ್ಟ್ರಾಬೆರಿ, ಒಂದು ಬಬಲ್ ಗಮ್ ಲಿಪ್ ಬಾಮ್. ಯಾಕೆ ಅಂದರೆ ಯೂಶ್ವಲಿ ನಂದು ಡ್ರೈ ಸ್ಕಿನ್, ಡ್ರೈ ಲಿಪ್ಸ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನಾನು ಲಿಪ್ ಬಾಮ್ ಹಾಕ್ಕೊಂಡೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು, ಅದಕ್ಕಾಗಿಯೇ. ಸೊ ಏನು ಗೊತ್ತಾ, ಈಗ ಬೇಗ ಖಾಲಿನೇ ಆಗೋಲ್ಲ. ಇದು ಸ್ಟ್ರಾಬೆರಿ ಸ್ಮೆಲ್ ಚೆನ್ನಾಗಿಲ್ಲ, ಬಟ್ ಬಬಲ್ ಗಮ್ದು ಸ್ಮೆಲ್ ಚೆನ್ನಾಗಿದೆ. ಅದಕ್ಕಾಗಿ ಇದನ್ನು ಚೇಂಜ್ ಮಾಡಿದಾಗ ಇದು ತೊಗೊಂಬಂದಿದ್ದೀನಿ. ಬಟ್ 2 ಇಟ್ಕೊಂಡಿದ್ದೀನಿ. 2 ಅಷ್ಟು ದಾನಿ ಐತೆ. ಇನ್ನು ಯಾವ ಕಾಲಕ್ಕೆ ಇವು ಖಾಲಿ ಆಗೋದು. ಇದು ಲಿಪ್ ಬಾಮ್. ಫಸ್ಟ್ ಇದನ್ನು ಹಾಕ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ಬಂದು ಇದೇನು ಬ್ರ್ಯಾಂಡ್ ಅಂತಲೂ ನಂಗೆ ಗೊತ್ತಿಲ್ಲ, ಪ್ಲಮ್ ಪಪ್ ಅಂತೆ.
ವೆಟ್ ಗ್ಲಾಸ್, ಇದು ಕೂಡ ಲಿಪ್ ಗ್ಲಾಸೇನೆ. ಇದು ಕೂಡ ನನ್ನ ತಂಗಿ ತೊಗೊಂಡಿರೋದು. ಶೇಡ್ 9 ಬೆರಿಲಿಷಿಯಸ್ ಅಂತ ಐತೆ. ಇದು ಕೂಡ ಹಾಕ್ಕೊಳ್ಳಲ್ಲ, ಬಟ್ ಏನಕ್ಕೆ ಇಟ್ಕೊಂಡಿದ್ದೀನೋ ಗೊತ್ತಿಲ್ಲ. ಅಂದರೆ ಹೊಸಾದು ಕೊಂಡ್ಕೊಂಡಿರ್ತಾಳೆ, ತಕ್ಷಣ ಯಾಕೆ ಕೊಟ್ಬಿಡೋದು ಅಂತ ನಾನು ಇಟ್ಕೊಂಡಿರ್ತೀನಿ. ಆವಾಗ ಅವ್ನಿಗೆ ಯೂಸ್ ಮಾಡ್ಕೊತೀನಿ ಅಷ್ಟೇ. ಬಟ್ ಚೆನ್ನಾಗಿದೆ ಇದು. ನಾನು ಅವಾಗೇ ಹೇಳಿದ್ನಲ್ಲ, ನನಗೆ ಗ್ಲಾಸಿ ಏನು ಇಷ್ಟ ಅಲ್ಲ, ಐ ಲೈಕ್ ಮ್ಯಾಟ್ ಅಂದ್ಬಿಟ್ಟು. ಸ್ಟಿಲ್ ನನ್ನ ಹತ್ರ ಜಾಸ್ತಿ ಲಿಪ್ಸ್ಟಿಕ್ ಇದೆ ಅನ್ನಿಸ್ಲಿ ಅಂತ ಫುಲ್ ಇದನ್ನು ತುಂಬಿರ್ತೀನಿ ಯಾವಾಗ. ನೆಕ್ಸ್ಟ್ ಬಂದು ಇದು ಇನ್ಸೈಡ್ದು ರೆಡ್ ಲಿಪ್ಸ್ಟಿಕ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಜಾಸ್ತಿ ಡಾರ್ಕಾಗಿ ಬರುತ್ತೆ, ಸಖತ್ತಾಗಿದೆ. ಇದು ನಾನು ಸ್ಮಿಟನಲ್ಲಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡಾಗ ಇದನ್ನು ಸೇರಿಸಿ ತರಿಸ್ಕೊಂಡಿದ್ದೆ ಅಷ್ಟೆ. ಇಲ್ದಿರ ನಾನು ಆ ಥರ ಲಿಪ್ಸ್ಟಿಕ್ ಏನು ತಗೊಳ್ಳಲ್ಲ. ಇದು ಮಾರ್ಸಿಂದ, ಇದು ಒಂದು ರೆಡ್ ಲಿಪ್ಸ್ಟಿಕ್ಕೆ. ಎಷ್ಟೊಂದು ರೆಡ್ ಲಿಪ್ಸ್ಟಿಕ್ಸ್ ಇದ್ದಾವೆಲ್ಲ ನನ್ನ ಹತ್ರ. ಮೋಸ್ಟ್ ಎಲ್ಲ ರೆಡ್ ಐತೆ. ನಾನು ಆಮೇಲೆ ತೋರಿಸ್ತೀನಲ್ಲ, ಆ ಲಿಪ್ಸ್ಟಿಕ್ ಸ್ವಲ್ಪ ಡಿಫ್ರೆಂಟ್ ಲಿಪ್ಸ್ಟಿಕ್ಸ್. ಮತ್ತು ನಾನು ಹೇಳದ್ನಲ್ಲ ಅವಾಗೆ, ಯಾವಾಗನೂ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅನ್ನಿಸ್ಬಾರ್ದು ಅಂದಾಗ ಯೂಸ್ ಮಾಡೋಕ್ಕಾಗಿ ಝುಡಿಯೋಯಿಂದ ಒಂದು ನ್ಯೂಡ್ ಲಿಪ್ಸ್ಟಿಕ್. ಇದೇನು ಗೊತ್ತಾ, ಇದು ಸೆಟ್ ಆಫ್ 3 ಇದ್ದಿದ್ದು 200, ಐ ಮೀನ್ 199. ಎವ್ರಿ ಟೈಮ್ ಹೋದಾಗ ಆ 3 ಒಂದೇ ಕಲರ್ ಇರುತ್ತೆ. ನಾನು ಒಬ್ಬಳೇ ಯಾಕೆ ತೊಗೋಬೇಕು, ಯಾವಾಗೂ ವೇಸ್ಟ್ ಆಗಿಬಿಡುತ್ತೆ ಒಂದೇ ಥರದ್ದು ಯಾಕೆ ಅಂತ ನಾನು ತೊಗೊಂಡೇ ಇರಲಿಲ್ಲ. ರೀಸೆಂಟಾಗಿ ನಮ್ಮ ಅಮ್ಮ ತೊಗೊಂಡ್ಲು, ಅದರಲ್ಲೊಂದು ನಂಗೂ ಕೊಟ್ಟಲು. ಐ ವಾಸ್ ಲೈಕ್ ಒಂದು ಬಂತು ಹಂಗಿದ್ದು. ಸೊ ನೋಡಿ ಎಷ್ಟು ಕ್ಯೂಟಾಗಿ ಇರೋದ್ರಲ್ಲಿ ಇದು ಲೈಟೆಸ್ಟು. ಇದು ಹಾಕ್ಕೊಂಡ್ರೂ ಕೂಡ ಗೊತ್ತೇ ಆಗಲ್ಲ. ನಾನು ಇದೊಂದು ಫೋಟೋ ಹಾಕ್ತೀನಿ ನೋಡಿ. ನಾನು ನ್ಯೂ ಇಯರ್ಗೆ ಈ ಡ್ರೆಸ್ ಹಾಕ್ಕೊಂಡು ಈ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ. ಬಿಕಾಸ್ ಎಲ್ಲೂ ಮನೆಗಿಂದ ಹೊರಗಡೆ ಹೋಗ್ತಿರ್ಲಿಲ್ವಲ್ಲ, ಸೊ ಹಿಂಗೆ ಸೆಟ್ಟೆಲ್ಲ ಕಾಣೋಣ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೆ. ಚೆನ್ನಾಗಿತ್ತು. ಸಿಂಪಲ್, ಬೀಯಿಂಗ್ ಸಿಂಪಲ್ ಇಸ್ ಸೋ ಕ್ಯೂಟ್ ಅಂತಾರಲ್ಲ ಹಾಗೆ. ಆ್ಯಂಡ್ ಇದು ಶುಗರ್ ಲಿಪ್ಸ್ಟಿಕ್. ಆ್ಯಕ್ಚುಲಿ ನಂಗೆ ಶುಗರ್ ಲಿಪ್ಸ್ಟಿಕ್ ಇಷ್ಟ ಇಲ್ಲ, ಯಾಕಂದರೆ ಹಾಕ್ಕೊಂಡಿದ್ದ ತಕ್ಷಣ ಹಿಂಗೆ ಮಾಡಿದ್ರೆ ಅರ್ಧ ಎಗ್ರೋಗ್ತಾ ಇರುತ್ತೆ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಒಂದಿರಬೇಕಲ್ಲ ಅಂತ ಒಂದಿದೆ ಅಷ್ಟೆ. ಸೊ ಇದು ಏನೋ ನನ್ನ ಕಲರ್ಸ್ ಎಲ್ಲ ಸಿಮಿಲರ್ ಕಲರ್ಸ್ ಥರನೇ ಅವೆ, ನನಗೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಇದು ಬಂದು ಜಸ್ಟ್ ಹರ್ಬ್ಸ್ದು ಯಾರೋ ಗಿಫ್ಟ್ ಮಾಡಿದ್ದು, ಲೈಕ್ 1-2-3 ಇತ್ತು, ಯಾರೋ ಕುಂಕುಮಕ್ಕೆ ಗಿಫ್ಟ್ ಮಾಡಿದ್ದು. ಸೊ ಇದು ಚೆನ್ನಾಗಿದೆ, ಸಿಂಪಲ್ಲಾಗಿದೆ, ಬಟ್ ಲಿಪ್ಪಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಕಲರು. ಸೊ ಕ್ಯೂಟಾಗೈತೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಮೆಬಿಲಿಂದು ನಾನು ಏನೇನೋ ಪ್ರಾಡಕ್ಟ್ ತೊಗೊಂಡಾಗ ಗಿಫ್ಟಾಗಿ ಬಂದಿದ್ದು, ಲೈಕ್ ಕುಟ್ಟಿ ಲಿಪ್ಸ್ಟಿಕ್. ಚೆನ್ನಾಗಿದೆ, ಇದೊಂಥರ ಬ್ರೌನ್ ಕಲರು, ತುಂಬ ಚೆನ್ನಾಗಿದೆ. ಯಾವುದಾದ್ರು ಲಿಪ್ಸ್ಟಿಕ್ಸ್ ಲೈಟ್ ಕಲರ್ ಹಾಕೊಂಡಾಗ ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಒಂದಷ್ಟು ಕುಟ್ಟಿ ಲಿಪ್ಸ್ಟಿಕ್ ತೋರಿಸ್ತೀನಿ. ಸೊ ಇದೆಲ್ಲನೂ ಜಸ್ಟ್ ಹರ್ಬ್ಸ್ ಬರುತ್ತಲ್ಲ 590ಗೆ 112 ಕಲರ್ಸು ಏನೋ ಬರುತ್ತೆ. ಸೊ ತೊಗೊಂಡೆ, ಬಟ್ ಒಂದಿನಕ್ಕೂ ನಾನು ಯೂಸ್ ಮಾಡಿದ್ದಿಲ್ಲ. ಒಂದು 18 ಏನೋ ಬಂದಿದ್ರಲ್ಲಿ ಎಲ್ಲ ಒಬ್ಬೊಬ್ಬರು ಮಕ್ಕಳು ಬರ್ತಾರಲ್ಲ ಮನೆಗೆ, ಎಲ್ರಿಗೂ ಒಂದೊಂದು ಕೊಟ್ಬಿಟ್ಟಿದ್ದೀನಿ. ಅವ್ರು ಹಾಕ್ಕೊಂಡು ಬರ್ತಾರೆ, ನಾನು ಸುಮ್ಮನೆ ಇಟ್ಟಿದ್ದೀನಿ. ನೆಕ್ಸ್ಟ್ ಯಾರನ್ನ ಬರ್ತಾರಲ್ಲ ಆವಾಗ ಕೊಟ್ಬಿಡೋಣ ಅಂತ ಇಟ್ಕೊಂಡಿದ್ದೀನಿ ಅಷ್ಟೆ. ನಾ ಯೂಸ್ ಮಾಡಿದ್ದಂತೂ ಇಲ್ಲ. ಸೊ ನೆಕ್ಸ್ಟ್ ಬಂದು ಇದು ಸೆಟ್ ಆಫ್ 3 ಒಂದು ಬ್ಯಾಗಲ್ಲಿದೆ, ಅದಕ್ಕೆ ಇಲ್ಲಿ 2 ತೋರಿಸ್ತಾ ಇದ್ದೀನಿ. ಇದು ಲಿಪ್ಸ್ಟಿಕ್ ಬಂದು ಸ್ಪೆಷಲ್ ಬಿಕಾಸ್ ಇದು ಬ್ಯಾಂಕಾಕ್ ಲಿಪ್ಸ್ಟಿಕ್. ನನ್ನ ತಂಗಿ ಗಿಫ್ಟ್ ಬಂದಿದ್ದು, ಬಟ್ ಅವಳು ಈ ಡಾರ್ಕ್ ಕಲರ್ಸ್ ಯೂಸ್ ಮಾಡೋದು ಅಂದ್ಬಿಟ್ಟು ಇವೆಲ್ಲ ನಾನೇ ಇಸ್ಕೊಬಿಟ್ಟಿದ್ದೀನಿ, ಎಲ್ಲ ನಾನೇ. ಇದೇನು ಗೊತ್ತಾ, ಸಕ್ಕತ್ತಾಗಿರುತ್ತೆ, ಫುಲ್ ಕ್ರೀಮಿ ಟೆಕ್ಸ್ಚರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದು 3 ಕಲರ್ ಇದೆ, ಇದೊಂದು ಸ್ವಲ್ಪ ರೆಡ್ಡು, ಇದು ನೋಡ್ತಾ ಇದ್ದೀರಾ ಇದು ನ್ಯೂಡ್ ಕಲರ್. ಸೊ ಹಾಕ್ಕೊಂಡಿದ್ದೀವಿ ಅನ್ಸಲ್ಲ, ವೆಯ್ಟ್ಲೆಸ್ ಇರುತ್ತಲ್ಲ ಆ ಥರ. ಬಟ್ ನಂಗೆ ತುಂಬ ಇಷ್ಟ ಆಯ್ತು. ನೀವೆಲ್ಲ ನನಗೆ ಕೊಟ್ಟಳು ಅಂತ ಅಂದ್ಕೊಂಡೆ. ಇಲ್ಲಿ ನಾನು ಕೊಂಡ್ಕೊಂಡಿರೋದು ಒಂದು ಲಿಪ್ಸ್ಟಿಕ್ಕು ತೋರಿಸೇ ಇಲ್ಲ ಅನಿಸುತ್ತೆ, ಯಾವುದು ಕೊಂಡ್ಕೊಂಡಿಲ್ಲೇನೋ ನಾನು. ಆ್ಯಕ್ಚುಲಿ ಹೌದು, ಇಲ್ಲಿರೋದ್ರಲ್ಲಿ ಯಾವುದೂ ನಾವು ಕೊಂಡ್ಕೊಂಡಿಲ್ಲ. ಒಂದು ಜುಡಿಯೋದು ಲಿಪ್ ಲೈನರ್ ಒಂದು ಕೊಂಡ್ಕೊಂಡಿದ್ದೆ, ಅದು ಮಿಸ್ಸಾಗಿ ನನ್ನ ತಂಗಿ ಬ್ಯಾಗಲ್ಲಿ ಸೇರ್ಕೊಬಿಟ್ಟಿತ್ತು ಅಷ್ಟೇ. ಹಂಗಾರೆ ನಾನು ಏನೇನೂ ತೊಗೊಂಡಿಲ್ಲ. ಸ್ಮಿಟ್ಟನ್ದೊಂದು ಆ ಬಾಕ್ಸಲ್ಲಿ ತೊಗೊಂಡಿದ್ದೆ ಅಷ್ಟೇ ಅನಿಸುತ್ತೆ ನಾನು. ಸೊ ನೆಕ್ಸ್ಟ್ ಬಂದು ಇದು. ಆ್ಯಕ್ಚುಲಿ ನಿಮ್ಗೆ ಈ ಬಾಕ್ಸ್ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಸ್ವಚ್ಛ ಕಾಸ್ಟ್ಲಿ ಅಂತ. ಎಸ್, ಇದು ಬೆನಿಫಿಟ್ ಲಿಪ್ಸ್ಟಿಕ್ಕು, ಬಟ್ ಇದೇ ನಾನು ತೊಗೊಂಡಿಲ್ಲ, ನನಗೆ ಗಿಫ್ಟ್ ಬಂದಿದ್ದು. ಆಮೇಲೆ ಸ್ವಲ್ಪ ಜನ ವೀಡಿಯೋ ನೋಡೋರೆಲ್ಲ ನಂಗೆ ಕಾಸ್ಟ್ಲಿ ಇದು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊತಾರೆ. ಹೌದು, ಒಬ್ಬೊಬ್ರು ಅಂದ್ಕೊಂಡಿದ್ದಾರೆ ಕೂಡ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಗಿಫ್ಟ್ ಬಂದಿರೋದು, ನನ್ನ ಬರ್ಡೇ ಗಿಫ್ಟ್. ಸೊ ಇದರಲ್ಲಿ ಏನಂದರೆ ಸೆಟ್ ಆಫ್ 4 ಇತ್ತು, ಮೇ ಬಿ ಅವ್ರು 2 ಇಟ್ಕೊಂಡು ನನಗೆ 2 ಕೊಟ್ಟಿದ್ದಾರೆ ಅನಿಸುತ್ತೆ.
ಐ ಲವ್ ದಿಸ್. ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಯೂಸೇ ಮಾಡ್ತಿಲ್ಲ. ಬಾಕ್ಸ್ ಕೂಡ ಎಷ್ಟು ಚೆನ್ನಾಗಿದೆ. ಬೆನಿಫಿಟ್ ಆ್ಯಕ್ಚುಲಿ ಇದು 6000 ಏನೋ ಇದೆ ಸೆಟ್ ಆಫ್ 4ಗೆ. ಆ್ಯಂಡ್ ಇದರಲ್ಲಿ ಅವರು ನನಗೆ ಮ್ಯಾಟ್ ಲಿಪ್ಸ್ಟಿಕ್ ಕೊಟ್ಟರು. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನನ್ನ ಹತ್ರ ಕಾಸ್ಟ್ಲಿ ಲಿಪ್ಸ್ಟಿಕ್ ಒಂದೂ ಇರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಯಾವತ್ತೂ ತೊಗೋಬೇಕಂತ ಅಂದ್ಕೊಂಡಿರಲಿಲ್ಲ. 2000 3000 ಕೊಟ್ಟು ಲಿಪ್ಸ್ಟಿಕ್ ಎಲ್ಲ ನಾನು ತೊಗೋಬೇಕಂತ ಅಂದ್ಕೊಳ್ಳೋದೇ ಇಲ್ಲ. ಬಟ್ ಫೈನಲಿ ನಂಗೆ ಬೇಕಿತ್ತು ಅಂತ ಅಂದ್ಕೊಂಡೆ. ನನಗೆ ಗಿಫ್ಟ್ ಬಂದುಬಿಡ್ತು ಮ್ಯಾಕಿಂದ. ಇದು ರೆಡ್ ಲಿಪ್ಸ್ಟಿಕ್ಕು ಖಾಲಿ ಆಗೋಗುತ್ತೆ ಅಂತ ಯೂಸೇ ಮಾಡಿಲ್ಲ. ನಂಗೆ ಸೆಪ್ಟೆಂಬರಲ್ಲಿ ಗಿಫ್ಟ್ ಬಂದಿದ್ದು. ನನ್ನ ಬರ್ಡೇ ಸೆಪ್ಟೆಂಬರ್ ಅಲ್ವಾ. ಸೊ ನೀವು ನೋಡ್ಬೋದು ಖಾಲಿ ಆಗುತ್ತೆ ಅಂತ ಇನ್ನೂ ಯೂಸೇ ಮಾಡಿಲ್ಲ. ಒಂದು ಸತಿ ಹಾಕ್ಕೊಂಡಿದ್ದೆ ಯಾವ ಕಲರ್ ಕಾಣುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾವು ಗೊತ್ತಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ನಾನು ಮೊದಲೇ ನಾನು ಹಾಕ್ಕೊಳ್ಳೋದೇ ಇಷ್ಟಿಷ್ಟು. ನಾನು ಇಷ್ಟೇ ಕ್ರೀಮ್ ಹಾಕ್ಕೊಳ್ಳೋದು, ಇಷ್ಟೇ ಪೌಡ್ರ್ ಹಾಕ್ಕೊಳ್ಳೋದು. ಸೊ ಬೆನಿಫಿಟ್ ಬಂದು ಇದು ನಂಗೆ ಇಷ್ಟ ಆಗಿದೆ ಏನಂದರೆ ಡ್ಯೂಯಲ್ ಲಿಪ್ ಲೈನರ್ ಪ್ಲಸ್ ಲಿಪ್ಸ್ಟಿಕ್ ಆಗೋ ಥರ ಇದೆ. ಇದು ಚೆನ್ನಾಗಿದೆ. ಇದು ಯೂಸ್ ಮಾಡಿದ್ದೀನಿ, ಖಾಲಿನೂ ಮಾಡೋಕ್ಕಿದ್ದೀನಿ ಅರ್ಧ. ಸೊ ಚೆನ್ನಾಗಿರುತ್ತೆ ಇದು. ಲೈಕ್ ಇದಕ್ಕೇನಾದ್ರು ಸಪ್ರೇಟಾಗಿ ಲಿಪ್ ಲೈನರ್ ಏನು ಹಾಕೋಷ್ಟಿಲ್ಲ. ಆ್ಯಂಡ್ ಇದು ಅದರಲ್ಲಿ ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್. ಸೊ ಆಫ್ ಆ್ಯಂಡ್ ಆಫ್ ಬರುತ್ತಲ್ಲ ಹಾಗೆ ನೀವು ಹೆಂಗಾನ ಹಾಕೊಬೋದು. ಲೈಕ್ ಲೈಟ್ ಮೇಲೆ ಬರೋಂಗೆ ಡಾರ್ಕ್ ಕೆಳಗಡೆ ಬರೋಂಗೆ, ಅವ್ರು ಡಾರ್ಕ್ ಮೇಲಿಗೆ ಲೈಟ್ ಕೆಳಗಡೆ ಹಾಗೆ ಮುಗೀತಿದು. ಸೊ ನೆಕ್ಸ್ಟ್ ಬಂದು ಹೊಸ ಬಾಕ್ಸ್ ಇದು ಗೈಸ್, ಹೊಸ ಬಾಕ್ಸ್. ಈ ಬಾಕ್ಸು ಕೂಡ ಥೈಲ್ಯಾಂಡ್ನಿಂದನೇ, ಬ್ಯಾಂಕಾಕ್. ಇದು ಕೂಡ ನನ್ನ ತಂಗಿ ಗಿಫ್ಟ್ ಬಂದಿದ್ದು. ಬಟ್ ಅವಳಿಗೆ ಹೆಂಗೆ ಗೊತ್ತಾ, ಈ ಕಲರ್ ನಿಂಗೆ ಸೆಟ್ ಆಗೋಲ್ಲ, ಈ ಕಲರ್ ನಿಂಗೆ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಆಲ್ಮೋಸ್ಟ್ ಎಲ್ಲ ನಾನೇ ಇಸ್ಕೊಬಿಟ್ಟಿದ್ದೀನಿ. ಒಂದೇ ಒಂದು ಅವಳಿಗೆ ಕೊಟ್ಟಿದ್ದೀನಿ. ಇವಾಗ ಈ ವಿಡಿಯೋ ನೋಡಿದ್ರೆ ಅವಳಿಗೂ ಗೊತ್ತಾಗ್ಬಿಡುತ್ತೆ. ಇಟ್ಸ್ ಅ ಟ್ರಿಕ್ ಆ್ಯಕ್ಚುಲಿ. ಏನು ಅವಳು ತೊಗೊತಾಳೆ, ನಾನಾದರೆ ತೊಗೊಳ್ಳಲ್ಲ. ಅವಳು ಕೊಡಲಿ ಅಂತ ಕಾಯ್ತಾ ಇರ್ತೀನಿ. ಅವಳು ಅದೇ ತೊಗೊತಾಳಪ್ಪ, ಅದಕ್ಕೆ ನಾನು ಅವಳ ಕಡೆ ಕಾಯ್ತಾ ಇರ್ತೀನಿ. ಸೊ ಇದ್ರಲ್ಲಿ ಒಂದೊಂದೇ ಕಲರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಗಿಫ್ಟ್ ಆಗಿರೋದ್ರಿಂದ ನನಗೆ ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ. ಸೊ ಈ ಥರ ಇದೆ ಕ್ಯೂಟ್ ಪ್ಯಾಕೇಜಿಂಗ್. ಎಷ್ಟು ಡಿಫ್ರೆಂಟಾಗಿದೆ ಗೊತ್ತಾ. ನಾರ್ಮಲ್ ನಮ್ಮದೆಲ್ಲ ಬರುತ್ತಲ್ಲ ರೌಂಡ್ ಸ್ಕ್ವೇರ್ ಆ ಥರ ಅಲ್ದಿರ ಸ್ವಲ್ಪ ಡಿಫ್ರೆಂಟಾಗಿದೆ. ಥೈಲ್ಯಾಂಡ್. ಆ್ಯಂಡ್ ಇದು ಯಾವುದೂ ಹಾಕ್ಕೊಂಡಿಲ್ಲ, ವೀಡಿಯೋ ಮಾಡಿದ ಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಒಬ್ವಿಯಸ್ಲಿ ಇದು ಕೂಡ ನ್ಯೂಡು ಚೆನ್ನಾಗಿದೆ ಅಂತಲೂ ನಾನು ಅನ್ಕೊತೀನಿ. ಓ ಕ್ಯೂಟಾಗಿದೆ. ಹಿಂಗೆ ಬರ್ದಾಗ ಗೊತ್ತಾಗ್ಬಿಡತ್ತಲ್ಲ ಹೌದು ಚೆನ್ನಾಗಿದೆ ಅಂತ. ಬಾಕ್ಸಲ್ಲಿ 6ಅಲ್ಲಿ ಒಂದು ಕೊಟ್ಟಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇ ಯೂಸೇ ಮಾಡಿಲ್ಲ. ನಾನು ಅನ್ಕೊತಾ ಇದ್ದೀನಿ ಆ್ಯಕ್ಚುಲಿ ಫಿಲ್ಟರ್ ಮಾಡಬೇಕು. ಬಿಕಾಸ್ ನಂಗೆ ಅದರಲ್ಲಿ ಒಂದಷ್ಟು ಶೇಡ್ಸ್ ನಂಗೆ ಇವಾಗ ಬೇಕಂತ ಅನ್ನಿಸ್ತಿಲ್ಲ, ಸೆಟ್ ಆಗ್ತಿಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ. ಅಯ್ಯೋ ಇದು ಕೂಡ ನ್ಯೂ ಲಿಪ್ಸ್ಟಿಕ್ ಚೆನ್ನಾಗಿದೆ. ನಂಗೆ ಇವಾಗ ಅನ್ನಿಸ್ತೈತೆ ನಾನು ಯಾವಾಗ ಇವೆಲ್ಲ ಯೂಸ್ ಮಾಡೋದು ಲಿಪ್ಸ್ಟಿಕ್ಸ್ನ ಅಂತ. ಅವೆಲ್ಲ ಖಾಲಿ ಆಗೋಗೋದು ಯಾವಾಗ, ನಾನು ಇದನ್ನು ಯೂಸ್ ಮಾಡೋದು ಯಾವಾಗ. ಸೊ ನೆಕ್ಸ್ಟ್ ಬಂದು ಇದು ರೆಡ್ಡು. ಈ ರೆಡ್ ನಾನೇ ಕೇಳಿಸ್ಕೊಂಡೆ. ಬಿಕಾಸ್ ನಾನು ಯೂಶ್ವಲಿ ರೆಡ್ಸ್ ಯೂಸ್ ಮಾಡ್ತೀನಿ, ಬಟ್ ಲೈಟ್ ರೆಡ್ಸು ಅಲ್ವಾ ಕ್ಯೂಟ ಇದೆ. 4th ಒಂದು ಸೆಟ್ ಚೆನ್ನಾಗಿದೆ. ಇದೆಲ್ಲ ಯೂಸ್ ಮಾಡಬೇಕು ಅಂದರೆ ಫಸ್ಟು ಅದರಲ್ಲಿರೋ ಒಂದಷ್ಟನ್ನು ಕೊಟ್ಬಿಡ್ಬೇಕು. ಇದು ಇವತ್ತು ಇಸ್ಕೊಂಬಂದೆ ಆ್ಯಕ್ಚುಲಿ. ಇದನ್ನೇ ಹಾಕ್ಕೊಂಡಿರೋದು ನಾನು ಹೇಳಿದ್ನಲ್ಲ. ಸೊ ಇದು ಡಾರ್ಕ್ ಮೆರೂನ್ ಕಲರ್ ಥರ ಕಾಣ್ತಾ ಇದೆ. ತುಂಬ ಇಷ್ಟ ಆಯಿತು. ನಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ ಇದು ನನ್ನ ತಂಗಿ ಹತ್ರ ನಾನೇ ಕೇಳಿಸ್ಕೊಂಬಂದೆ. ಇದು ನೀನು ಯೂಸೇ ಮಾಡ್ತಿಲ್ಲ ಕಣೆ, ನೀನು ಯೂಸೇ ಮಾಡ್ತಿಲ್ಲ ಅಂತೇಳಿ. ಇದು 05, ಅವಳಿಗೆ 04 ಕೊಟ್ಟು ನಾನು 05 ತಂದೆ. ನಾನು ಸ್ವಲ್ಪ ಬುದ್ಧಿವಂತ ಇದ್ದೀನಿ. ಏನಾದರೂ ಬೇಕಿದ್ರೆ ಹಾಗೆ ಮಸ್ಕ ಹೊಡೆದು ಕೊಡಿಸ್ಕೊಬಿಡ್ತೀನಿ. ಸೊ ಹಾಗೆ. ಸೊ ಈ ವಿಡಿಯೋ ನಿಮಗೆ ಪಕ್ಕಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ಲಿಪ್ಸ್ಟಿಕ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ. ಅದ್ರ ಜೊತೆಗೆ ನಿಮ್ಗೆ ಯಾವ್ದಾದ್ರು ಶೇಡ್ ಬೇಕಿದ್ರೆ ಕಮೆಂಟ್ ಮಾಡಿ. ಅದರ್ವೈಸ್ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಲೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಆ ವಿಡಿಯೋ ಕೂಡ ಮಾಡ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆದಷ್ಟು ಬೇಗ 6K ಫ್ಯಾಮಿಲಿ ಆಗೋಣ ಅಂತ ನಾನು ಹೇಳ್ತಾನೆ ಇದ್ದೀನಿ. ನೀವು ಯಾರು ಕೇಳ್ತಾನೆ ಇಲ್ಲ. ಸೊ ವಿಡಿಯೋ ಎಷ್ಟೊಂದು ಜನ ನೋಡ್ತೀರಾ, ಹಾಗೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ನಾವು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್.